ನಮ್ಮ ದೇಶ ಯಾವ ಆಧಾರದಲ್ಲಿ ಬೆಳಿಬೇಕು? ಜಾತಿನ, ಅರ್ಹತೆನ? ಪ್ರಸ್ತುತ ಪರಿಸ್ಥಿತಿಯಲ್ಲಿ ಜಾತಿ ಜನಗಣತಿ ಮೇಲೆ ಡಿಬೇಟ್ ನೋಡ್ತಾ ಇದ್ರೆ ಜಾತಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅರ್ಹತೆಗೆ ಕಂಪೇರ್ ಮಾಡಿದ್ರೆ. ಇವಾಗ ನಿಮಗೊಂದು ಉದಾಹರಣೆ ಕೊಟ್ಬಿಡ್ತೀನಿ. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು OBCಗೆ ಸೇರಿದ್ರು. ಅವರು OBC ಅಂತ ನನಗೆ ಗೊತ್ತಿರಲಿಲ್ಲ. ಯಾವಾಗ ಅವರು ಪಾರ್ಲಿಮೆಂಟಲ್ಲಿ ನಾನು OBC ಅಂತ ಹೇಳ್ಕೊಂಡ್ರೋ ಆವಾಗ ಗೊತ್ತಾಯ್ತು. ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಷ್ಟೇ ಅಂತ ಗೊತ್ತಿರಲಿಲ್ಲ. ನ್ಯೂಸಲ್ಲೆಲ್ಲ ಆದಿವಾಸಿ ಬುಡಕಟ್ಟು ಮಹಿಳೆ ರಾಷ್ಟ್ರಪತಿ ಆಗಿದ್ದಾರೆ ಅಂತ ಹೇಳಿದಾಗ ನನಗೆ ಅವ್ರು ಎಸ್ಟಿ ಅಂತ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ CGI BR ಗವಾಯಿ ಅವರು SCಗೆ ಸೇರಿದ್ರು. ಇವಾಗ ನಾನು ಜಾತಿ ಆಧಾರದ ಮೇಲೆ ನಾನು ಪೊಸಿಷನ್ಸ್ನ ನೋಡೋ ಅಂಥವನಲ್ಲ. ಆದರೆ ಇವಾಗ ಆಗ್ತಾ ಇರೋ ಡಿಬೇಟ್ ನೋಡ್ತಾ ಇದ್ರೆ ನನಗೆ ನೋಡೋ ಥರ ಫೋರ್ಸ್ ಮಾಡ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ದಾರೆ ರಿಸರ್ವೇಷನ್ ದೊಡ್ಡ ಭೂತ, ರಿಸರ್ವೇಷನ್ ಭೂತ, ಈ ಜಾತಿ ಅನ್ನೋದು ಭೂತ ಅಂತ. ನನ್ನ ಪ್ರಕಾರ ರಿಸರ್ವೇಷನ್ ಭೂತ ಅಲ್ಲ, ರಿಸರ್ವೇಷನ್ನಲ್ಲಿರೋ ಕ್ರೀಮಿ ಲೇಯರ್ ದೊಡ್ಡ ಭೂತ. ಕ್ರೀಮಿ ಲೇಯರ್ ಅಂದ್ರೆ ಏನು, ಅದರ ಬಗ್ಗೆ ವಿವರನ ನಾನು ನನ್ನ ರಿಸರ್ವೇಷನ್ ವಿಡಿಯೋ ಅಲ್ಲಿ ಪೂರ್ತಿ ತಿಳಿಸಿದ್ದೀನಿ. ನೀವು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಯೋನಲ್ಲಿ ಹೋಗ್ಬಿಟ್ಟು ಆ ಚಾನಲಲ್ಲಿ ಚೆಕ್ ಮಾಡಿ ರಿಸರ್ವೇಷನ್ ವಿಡಿಯೋಗೆ ನೋಡ್ಬೋದು. ಅಥವಾ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಕೆಳಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡೋ ಮೂಲಕ ಆ ವಿಡಿಯೋ ಫುಲ್ ನೋಡ್ಬೋದು. ಕ್ರೀಮಿ ಲೇಯರ್ ಅಂದ್ರೇನು, ರಿಸರ್ವೇಷನ್ ಅಂದ್ರೇನು ಅಂತ ವಿಸ್ತಾರವಾಗಿ ಹೇಳಿದ್ದೀನಿ. ಕೊನೆಯದಾಗಿ ನಾನು ಏನು ಹೇಳಕ್ ಬಯಸ್ತಿದ್ದೀನಿ, ಈ ಕ್ಯಾಸ್ಟ್ ಸೆನ್ಸಸ್ ಅಂತ ಆಗ್ತಾ ಇದೆಯಲ್ಲ, ಈ ಕ್ಯಾಸ್ಟ್ ಸೆನ್ಸಸ್ ಇಂದ ರಿಸರ್ವೇಷನ್ ಸ್ಟ್ರಕ್ಚರೇ ಚೇಂಜ್ ಆಗೋ ಅಪಾಯದಲ್ಲಿದೆ. ಇದರಿಂದ ಏನಾಗುತ್ತೆ, ಇವಾಗ 60% ರಿಸರ್ವೇಷನ್ ಇದೆ, ನಾಳೆ 75% ರಿಸರ್ವೇಷನ್ ಆಗುತ್ತೆ, ನಾಳೆ 85% ರಿಸರ್ವೇಷನ್ ಆಗುತ್ತೆ. ಆಗ ಅರ್ಹತೆ ಇರೋರು ಬೇರೆ ದೇಶಕ್ಕೆ ಹೋಗಿ ಬೇರೆ ದೇಶನ ಉದ್ಧಾರ ಮಾಡ್ತಾರೆ. ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.